ಎಟಿಎಂ ದರೋಡೆಕೋರರ ಮೇಲೆ ಪೊಲೀಸರ ಫೈರಿಂಗ್ ಪ್ರಕರಣ. ಕಲಬುರಗಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿಕೆ. ಏಪ್ರಿಲ್ 9ರಂದು ಎಸ್ಬಿಐ ಎಟಿಎಂ ದರೋಡೆ ಪ್ರಕರಣದ ಆರೋಪಿಗಳು ಇವರು ಬೇಲೂರು ಕ್ರಾಸ್ ಬಳಿ ಬಂಧಿಸಲು ತೆರಳಿದ್ದ ವೇಳೆ ಚಾಕುವಿನಿಂದ ಪೊಲೀಸರ ಮೇಲೆ ಹಲ್ಲೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಸಬ್ ಅರ್ಬನ್ ಠಾಣೆ ಸಿಪಿಐ ಸಂತೋಷ್ ತಟ್ಟೆಪಲ್ಲಿ ಹಾಗೂ ಪಿಎಸ್ಐ ಬಸವರಾಜ್ ರಿಂದ ಫೈರಿಂಗ್. ಹರಿಯಾಣ ಮೂಲದ ತಸ್ಲಿಂ ಮತ್ತು ಶರೀಫ್ ಕಾಲಿಗೆ ಗುಂಡು. ಎಟಿಎಂ ದರೋಡೆ ದಿನ ಎಟಿಎಂ ಮುಂಭಾಗದಿಂದ I-20 ಬಿಳಿ ಬಣ್ಣದ ಕಾರು ಹೋಗಿತ್ತು. ಫೈರಿಂಗ್ ಸಂದರ್ಭದಲ್ಲಿ I-20 ಕಾರಿನಲ್ಲಿ 4 ಇದ್ದರು. ಇಬ್ಬರನ್ನ ವಶಕ್ಕೆ ಪಡೆದು ಗಾಯಾಳು ತಸ್ಲಿಂ ಮತ್ತು ಶರೀಫ್ನನ್ನ ಜಿಮ್ಸ್ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ಪಿಎಸ್ಐ ಬಸವರಾಜ್ ಮತ್ತು 3 ಕಾನ್ಸ್ಟೇಬಲ್ಗಳಿಗೆ ಗಾಯ. ಬಂಧಿತ ದರೋಡೆಕೋರ ತಸ್ಲಿಂ ವಿರುದ್ಧ 8 ಪ್ರಕರಣ, ಶರೀಫ್ ವಿರುದ್ಧ 3 ಪ್ರಕರಣ. ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಎಟಿಎಂಗಳನ್ನೇ ದರೋಡೆ ಮಾಡುತ್ತಿದ್ದ ಗ್ಯಾಂಗ್. 2 ವಾರಗಳ ಹಿಂದೆ ಒಂದು ಎಟಿಎಂ ದರೋಡೆ ಪ್ರಕರಣ ದಾಖಲಾಗಿತ್ತು. ಅದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು SBI ಎಟಿಎಂ ಗ್ಲಾಸ್ ಕಟ್ಟರ್ ಯೂಸ್ ಮಾಡಿ 18 ಲಕ್ಷ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ರಾತ್ರಿ ಗಸ್ತನ್ನು ಮತ್ತು ನಮ್ಮ ಬೀಟ್ ಮತ್ತು ನಮ್ಮ ನಾಕಾಬಂದೀಸ್ ಅವುಗಳನ್ನೆಲ್ಲ ತುಂಬ ಇಂಟೆನ್ಸಿವ್ ಆಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ. ಅದೇ ರೀತಿ ಈ ದಿನ ರಾತ್ರಿ ಒಂದು ಮಾಹಿತಿ ಬರುತ್ತೆ. ಏನು ನಮಗೆ ಆ ಒಂದು ಪ್ರಕರಣದಲ್ಲಿ ನಾವು ಬೆನ್ನತ್ತಿ ಹೋದಾಗ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಸಸ್ಪೆಕ್ಟೆಡ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ. ಅದು ವೈಟ್ ಕಲರ್ I-20 ಅಂತಂದು ಅದು ಮತ್ತು ಔಟ್ಸೈಡ್ ಸ್ಟೇಟ್ ನಂಬರ್ ಪ್ಲೇಟ್ ಇರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ನೈಟಲ್ಲಿರುವ ನಮಗೆ ಒಂದು ಮಾಹಿತಿ ಬರುತ್ತೆ ಸಿಬ್ಬಂದಿಯವರಿಗೆ. ಒಂದು DL ಪಾಸಿಂಗ್ ಇರೋದು ಅನುಮಾನಾಸ್ಪದ ಒಂದು I-20 ವೆಹಿಕಲ್ ಮೂವ್ಮೆಂಟ್ ಬಗ್ಗೆ ತಕ್ಷಣ ಇವರು ಸಬರ್ಬನ್ ACP ಅವರು, ಸಬರ್ಬನ್ ಇನ್ಸ್ಪೆಕ್ಟರ್ ಮತ್ತು ಅವರ PSI ಬಸವರಾಜ್ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ PSI ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರು ಅವರವರ ತಂಡಗಳನ್ನು ಕರೆದುಕೊಂಡು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸಬರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಈ ವೆಹಿಕಲ್ ನೋಟ್ ಆಗುತ್ತೆ ಈ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ. ಮತ್ತು ಅವರು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡಿಗೆ ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ 2 ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು 2 ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ, ಒಬ್ಬನು ತಸ್ಲೀಂ ಅಂತಿದ್ದಾನೆ, ಇನ್ನೊಬ್ಬನು ಶರೀಫ್ ಅಂತಿದ್ದಾನೆ. ಮತ್ತು ನಮ್ಮ ಇಂಜೂರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು, ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಹಳೆ ಘಟನೆಗೂ ಇದಕ್ಕೂ ಇವ್ರಿಗೇನು ಸಂಬಂಧ? ಈಗ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗಿದೆ, ಇದು ಹರಿಯಾಣದ ಮಿವಾತ್ ಗ್ಯಾಂಗ್ನ ಆರೋಪಿಗಳಿದ್ದಾರೆ. ಇವರು ಏನು 2 ವಾರಗಳ ಹಿಂದೆ ಇಲ್ಲಿ ಘಟನೆ ಆಗಿತ್ತು. ಅದರಲ್ಲೇ ಮೇನ್ ಏನು ಕಿಂಗ್ ಪಿನ್ ಇದ್ದ ಅವನು ತಸ್ಲೀಂ ಅಂತ, ಅವನನ್ನು ಕೂಡ ಈಗ ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗುತ್ತಿದೆ. ಮತ್ತು ಈ ಆರೋಪಿಗಳದ್ದು ಏನು ಪ್ರಾಥಮಿಕ ಚಿಕಿತ್ಸೆ ಇದೆ ಮತ್ತು ಇನ್ನೂ 2 ಆರೋಪಿಗಳು ಈಗೇನು ವಶಪಡಿಸಿಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ, ಅವರನ್ನು ಕೂಡ ವಿಚಾರಣೆ ಮಾಡಿ ಮುಂದಿನ ಮಾಹಿತಿಯನ್ನು ತಿಳಿಸ್ತೀವಿ. ಟೋಟಲ್ 4 ಜನ ಆರೋಪಿಗಳು. ಆಪರೇಷನ್ ಯಾವ ರೀತಿ ಯಾಕಂದ್ರೆ ಗ್ಯಾಸ್ ಅದನ್ನು ನಿಮಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ ಒಂದು 2-3 ಅವರ್ಸ್ ಬಿಟ್ಟು ನಿಮಗೆ ಡೀಟೇಲ್ಸ್. ಇದು ಇಲ್ಲೇ ಮಾಡಿದ್ರೆ ಅಥವಾ ಬೇರೆ ಇಲ್ಲಾದರೂ ಇದು ಮಾಡಿದ್ರೆ? ಈಗ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದ ಪ್ರಕಾರ ಇದರಲ್ಲಿ ಏನು ಮೇನ್ ಆರೋಪಿ ಇದ್ದಾನೆ ತಸ್ಲೀಂ ಅಂತ ಇದ್ದಾನೆ, ಅವನ ಮೇಲೆ ಅರೌಂಡ್ 8ರಿಂದ 10 ಪ್ರಕರಣಗಳಿದ್ದಾವೆ. ಮತ್ತು ಇನ್ನೊಬ್ಬ ಏನು ಆರೋಪಿ ಇದ್ದಾನೆ ಇದರಲ್ಲಿ ಶರೀಫ್ ಅಂತ, ಶರೀಫ್ ಮೇಲೂ 3 ಪ್ರಕರಣಗಳಿದ್ದಾವೆ. ಉಳಿದ 2 ಆರೋಪಿಗಳ ಮೇಲೆ ಒಬ್ಬನ ಮೇಲೆ 7 ಪ್ರಕರಣ ಇದೆ ಮತ್ತು ಇನ್ನೊಬ್ಬನ ಮೇಲೆ 1 ಪ್ರಕರಣ ಇದೆ. ATM ಮೇಜರ್ ಈಗ ರೀಸೆಂಟ್ ಅವರು ಮೋಡಸ್ ಆಪರೆಂಡಿ ಇರೋಂಥದ್ದು ಟಾರ್ಗೆಟ್ ಮಾಡ್ತಾ ಇರೋದು ATMಗಳನ್ನು ಹೆಚ್ಚಾಗಿ ಅವರು ಫೋಕಸ್ ಮಾಡ್ತಾ ಇರೋಂಥದ್ದು. ಇವೆಲ್ಲದೇ ಬೇರೆ ಬೇರೆನೂ ಇದ್ದಾವೆ ಮತ್ತು ಇವರು ನೆಟ್ವರ್ಕ್ ಈಗ ಪ್ರಾಥಮಿಕವಾಗಿ ಅವರು ಹೇಳಿದ ಪ್ರಕಾರ
ಬರೀ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಅವ್ರ ಮೇಲೆ ಪ್ರಕರಣಗಳಿದ್ದಾವೆ. ಹೈದರಾಬಾದ್ ಇರ್ಬೋದು, ನಾಗ್ಪುರ್ ಅಂತ ಹೇಳ್ತಾ ಇದ್ದಾರೆ, ಗುರುಗ್ರಾಮ್ ಹೇಳ್ತಾ ಇದ್ದಾರೆ, ರಾಜಸ್ಥಾನ್ ಹೇಳ್ತಾ ಇದ್ದಾರೆ, ಮತ್ತು ಈವನ್ ಉತ್ತರಾಖಂಡ್ ಹೇಳ್ತಾ ಇದ್ದಾರೆ. ಸೊ ಏನವರು ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಖಚಿತಪಡಿಸ್ಕೋಬೇಕಾಗುತ್ತೆ. ಅದು ಖಚಿತ ಆದ ನಂತರ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಬೀದರ್ ಜನ ಹೇಳ್ತಾರೆ ಸರ್, ಬೀದರ್ದು ಇನ್ನುವರೆಗೆ ಏನು ಮಾಹಿತಿ ನೀಡಿಲ್ಲ. ಟೋಟಲಿ ಇವರು ಟೀಮ್ದು ATM ಬರೋಡೆ ಮಾಡೋದು ಸ್ಕೆಚಸ್. ಈಗ ರೀಸೆಂಟಾಗಿ ಅವರ ಏನು ನೆಟ್ವರ್ಕ್ ಇದೆ ಹೆಚ್ಚಿನದಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ATM ದರೋಡೆ. ಓಕೆ, ಥ್ಯಾಂಕ್ ಯು.